ಪ್ರತಿಯೊಬ್ರು ಅನ್ಕೊಳ್ಳೋದು ಅದೇ, ಅಪ್ಪು ಬಾಸ್ ಅಂತಾರೆ ಎಲ್ರು. ನಾನು ಅಪ್ಪು ಸಾರ್ ಅಂತೀನಿ. ಅವ್ರು ಇಲ್ಲ ಅನ್ನೋದನ್ನ ನಾವು ಇನ್ನೂ ಕೂಡ ನಾವು ಊಹೆನೂ ಮಾಡಲ್ಲ, ಅದು ಆಗೋದೇ ಇಲ್ಲ. ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ. ಈಗಲೂ ಅವ್ರ ಪಕ್ಕದಲ್ಲಿ ಹೋಗಿ ಒಂದು ಫೋಟೋ ಇಡ್ಸ್ಕೊಂಡು ಬಂದೆ. ಯಾಕೆಂದ್ರೆ ಅವರು ಅಂದರೆ ನಮ್ಮ ನಮಗಿರುವಂಥ ಅಭಿಮಾನ. ಅದು ಅವ್ರು ಇರಬೇಕಾಯ್ತು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ ವ್ಯಾಲ್ಯೂ ನಾನು ಹೇಳ್ತೀನಿ, ನಮ್ಮ ಇಂಡಸ್ಟ್ರಿ ಒಂದು ಮರ್ಯಾದೆ, ಒಂದು ವ್ಯಾಲ್ಯೂ ಇದೆಯಲ್ಲ, ಅಪ್ಪವ್ರು ಇರಬೇಕಾಗಿತ್ತು ಸರ್. ಅಂಥ ವ್ಯಕ್ತಿನೇ ನಮ್ಮ ನಮ್ಮ ಸಿನಿಮಾದಲ್ಲಿ ಇಲ್ಲ ಅಂದಮೇಲೆ ಏನು ನಮಗೆ ಭಾಳ ಬೇಜಾರು ಅನಿಸುತ್ತೆ. ಇನ್ಸಿಡೆಂಟು ಅಪ್ಪು ಸರ್ ಜೊತೆ ತುಂಬ ಇನ್ಸಿಡೆಂಟ್ಗಳಿದ್ದಾವೆ. ನನ್ನ ಗಾಡಿ ತೊಗೊಳೋದಕ್ಕೆ ಕಾರಣನೇ ಅಪ್ಪು ಅವರು. ಸರ್ ಲೈಫಲ್ಲಿ ಏನಿದೆ ಸರ್, ತೊಗೊಳ್ಳಿ ಸರ್ ಗಾಡಿಗಳು. ಒಂದು BMW ಗಾಡಿ ಅವರೇ ನನಗೆ ತೊಗೊಳ್ಳಿ ಅಂತ ಬಲವಂತ ಮಾಡಿ ಕೊಡಿಸಿ, ಆ ಕೀ ಪಂಚ್ ಕೂಡ ಅವರೇ ಕೊಟ್ಟರು. ರಿಟರ್ನ್ ಬ್ಯಾಕ್ ಅನ್ನೋದಿದೆಯಲ್ಲ, ನಮ್ಮ ಹಬ್ಬಕ್ಕೆ ನಾವು ಏನಾರು ಕಳಿಸಿದ್ರೆ ಅದ್ರ 3ರಷ್ಟು ಅವ್ರು ವಾಪಸ್ ಕಳಿಸೋರು. ಅಂಥ ಒಂದು ಮನಸ್ಸಿರೋರು ಅವ್ರ ತಂದೆ. ಅವ್ರಿಗೆ ಆ ಥರ ಒಂದು ಒಳ್ಳೆಯ ಸಿನಿಮಾದಲ್ಲಿ ಇದ್ದರೂ ಕೂಡ ಯಾವ ಥರ ನಾವು ನಡ್ಕೋಬೇಕು, ದೊಡ್ಡವರು ಚಿಕ್ಕವರು ಅನ್ನೋದನ್ನ ನಾವು ಅಪ್ಪವ್ರ ಹತ್ರ ಕಲಿಬೇಕಾಯ್ತು. ನಾವು ದೊಡ್ಡವರಾದರೂ ಕೂಡ ಆ ಮರ್ಯಾದೆ ಇನ್ನೊಬ್ಬರಿಗೆ ಕೊಡೋಂಥ ಬೆಲೆ ಅವ್ರ ಹತ್ರ ನಾನು ಕಲ್ತಿದ್ದೀನಿ. ಅದಕ್ಕೆ ಅಪ್ಪು ಸರ್ನ ನಾನು ಕಡೆ ಪ್ರೋಗ್ರಾಮ್, ನಂದೇ ಪ್ರೋಗ್ರಾಮ್ 28ನೇ ತಾರೀಕು ಅವ್ರು ಮಾಡಿದ್ದೆ. ಆವತ್ತು ಕೂಡ ಇದನ್ನೇ ಮೆನ್ಷನ್ ಮಾಡಿದೆ ನಾನು. ರಾಜ್ಕುಮಾರ್ ಸರ್ನ ಮುಟ್ಟಬೇಕು ಅಂದರೆ ಒಂಥರ ಕೈ ಸ್ಪರ್ಶ ಆಗೋದು, ನಮಗೆ ಒಂಥರ ವೈಬ್ರೇಷನ್ ಆಗೋದು. ಅದೇ ಥರ ಹೋದಾಗೆಲ್ಲ ಅಪ್ಪು ಸರ್ನ ಮುಟ್ಟೋದು. ಯಾಕೆಂದರೆ ಅವ್ರ ಮೈ ಹತ್ರ ಒಂಥರ ಸ್ಮೂತ್, ಒಂಥರ ಅವ್ರ ಪವರ್ ಸ್ಟಾರ್ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ರು. ನಮ್ಮನ್ನೆಲ್ಲ ಬಿಟ್ಟು ಕೇಳದೆ ಹೋಗ್ಬಿಟ್ಟಿದ್ದಾರೆ. ಭಾಳ ಹಿಂಸೆ ಆಗುವಂಥ ಕೆಲಸ. ಅದಕ್ಕೆ ನಾನು ಇಲ್ಲಿ ಬಂದು ಅವ್ರನ್ನ ನೋಡಿಕೊಂಡು ನಾನು ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ. ಅಪ್ಪು ನಮನ ಅಂತೇಳಿ ಮೆಲ್ಬೋರ್ನಲ್ಲಿ 23ನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಅಪ್ಪು ಸರ್ ಹೆಸರಲ್ಲಿ. ಇಡೀ ಆಸ್ಟ್ರೇಲಿಯಾದ ಕನ್ನಡಿಗರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಯಾವ ಹುರುಪಲ್ಲಿ ಕಾಯ್ತಿದ್ದಾರೆ ಅಂದರೆ, ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ ಅನ್ನೋ ಭರವಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ನಾನೊಬ್ಬನೇ ಹೋಗ್ತಾ ಇದ್ದೀನಿ. ಆ ಇಡೀ ಕಾರ್ಯಕ್ರಮವನ್ನು ನಾನು ಅಪ್ಪು ಸರ್ಗೋಸ್ಕರ, ಅಪ್ಪು ನಮನವನ್ನು ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಹೇಳಿದೆ ಸರ್. ಏನಂದರೆ ಅಪ್ಪು ಅವರು ಬರೀ ಪವರ್ ಸ್ಟಾರ್ ಅಲ್ಲ, ಹೇಳಿದ್ನಲ್ಲ ನಾನು. ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಸೋತೋಗಿದೆ ಈಗ. ಒಂಥರ ಕೊರಗೋದ್ರ ಜೊತೆಗೆ ಒಂಥರ ಏನು ಸುಸ್ತಂತ ಹೇಳ್ಬಿಡ್ತೀವಲ್ಲ, ಒಂಥರ ಮಂಕಾಗಿ ಕೂತಿದ್ದೀವಿ ನಾವೆಲ್ಲ. ಬರಬೇಕು ಅಪ್ಪು ಸರ್ ಅಂತವ್ರು ಇದ್ದಾಗ ಮಾತ್ರ ಎಲ್ಲರೂ ಒಟ್ಟುಗೂಡಕ್ಕೆ ಸಾಧ್ಯ. ಇಲ್ವಲ್ಲ, ಒಬ್ಬ ಲೀಡರ್ ಕೂಡ ಬೇಕು ನಮಗೆ. ಅದ್ರ ಜೊತೆಗೆ ಇಲ್ಲಿ ಇವತ್ತು ಅಪ್ಪು ಅವರ ಪವರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಖಂಡಿತ ನೀವೆಲ್ಲ ಏನು ಮೀಡಿಯಾದವ್ರು ಇದ್ದೀರಿ, ಅಟ್ಲೀಸ್ಟ್ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಮಾಡಬೇಕು ಇವರು. ಯಾಕೆಂದರೆ ಅಪ್ಪು ಅಂದರೆ ಅವರು ಒಂದು ಮೇರು ನಟರು. ಯಾವ ಲೆವೆಲು ಇಲ್ಲಿ ಕಲಾವಿದರು ಒಳಗೆ ಬರೋದಕ್ಕೆ ಆಗ್ತಾ ಇಲ್ಲ. ಅಭಿಮಾನಿಗಳು ಬರ್ತಾರೆ. ಅಭಿಮಾನಿಗಳು ಏನಕ್ಕೆ ಬರ್ತಾರೆ? ಎಲ್ಲ ಕಲಾವಿದರು ಬರ್ತಾರೆ, ಫೋಟೋ ತೊಗೋಬೇಕು ಅಂತಲೂ ಬರ್ತಾರೆ, ಅಪ್ಪು ಸರ್ನ ನೋಡಬೇಕು ಅಂತಲೇ ಬರ್ತಾರೆ. ಆದರೆ ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗಾ ಮತ್ತೆ ಬಂದೆ. ಬಿಡ್ತಾ ಇಲ್ಲ ಯಾರೂ. ಅಲ್ಲಿ ಪೊಲೀಸ್ನವ್ರು ಇಲ್ಲ, ಸುಮ್ಮನೆ ಪೊಲೀಸ್ನವ್ರು ಇಲ್ಲಿಬ್ಬರು ನಿಂತ್ಕೊಂಡಿದ್ದಾರೆ ಹೊರತು ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಗಾರು ಇನ್ಚಾರ್ಜ್ ಕೊಡೋ ಕೇಳಿ. ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದ್ರ ಸಂಘನೋ ಸೇರಿ ನಾವು ಬೇಕಂದ್ರೆ ಅಪ್ಪು ಸರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದು. ಇದನ್ನ ಈ ಥರ ಬಿಟ್ಟುಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು. ಅವರು ಸರಿಯಾಗಿ ಬರೋಕ್ಕಾಗಲ್ಲ, ಕಲಾವಿದರು ಬರೋಕ್ಕಾಗಲ್ಲ. ಈ ಥರ ವ್ಯವಸ್ಥೆ ಮಾಡೋದು ನನಗೆ ಯಾಕೋ ಸರಿಯಾಗಲಿಲ್ಲ ಈ ಸರ್ತಿ. ಇವತ್ತು ಬರ್ತ್ಡೇ ಹೌದು, ಅಪ್ಪು ಸರ್ ಇಲ್ಲದೇ ಇರೋ ಯಾವತ್ತು ದಿವಸ ಅಂದರೆ ಎಲ್ಲರೂ ಸ್ವಲ್ಪ ಸಾಫ್ಟಾಗಿರ್ತಾರೆ. ಇವತ್ತು ಬರ್ತ್ಡೇ ಇರೋದ್ರಿಂದ ಎಲ್ರಿಗೆ ಆ ಹುರುಪು ಜಾಸ್ತಿ ಇರುತ್ತೆ ಅಭಿಮಾನಿಗಳಿಗೆ. ಅವ್ರಿಗೂ ಕೂಡ ನಾವು ಕರೆಕ್ಟಾಗಿ ಬರೋಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕಲಾವಿದರು ಬಂದು ಅಪ್ಪು ಸರ್ನ ನೋಡೋಕ್ಕೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು. ಏನು ಮಾಡಿದ್ದೇನೆ ನನಗೊಂತಿಲ್ಲ, ಬಟ್ ತುಂಬ ಅನಾನುಕೂಲ ಅಂತೂ ಇಲ್ಲಿದೆ. ಅದು ಮಾತ್ರ ನಾನು ನಿಜವೂ ಒಪ್ಪನಾಗಿ ಮತ್ತೆ ಹೇಳ್ಕೊತೀನಿ. ಬರೋ ವರ್ಷ ನಮ್ಮ ಕೈಲಿ ಕೊಡಿ, ಕಲಾವಿದರ ಸಂಘಕ್ಕೋ ಅಥವಾ ಯಾವುದೋ ಅಕಾಡೆಮಿಗೋ ಯಾವುದಕ್ಕೋ ಕೊಡಿ. ಅವ್ರು ಯಾಕೆಂದರೆ ನಮ್ಮ ಕರ್ನಾಟಕದ ಸೊತ್ತು ಅಪ್ಪು ಅವರು ಅಲ್ವಾ. ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರ ಹುಮ್ಮಸ್ಸಿಗೆ ಬರ್ತಾರೆ. ಅವ್ರಿಗೆ ಫಸ್ಟ್ ತೊಂದರೆ ಆಗಬಾರ್ದು. ನಾವು ಕಲಾವಿದರು ಬಂದಾಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅವ್ರನ್ನ ನಾವು ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು. ಅವ್ರನ್ನ ಬ್ಲೇಮ್ ಮಾಡಬಾರ್ದು. ದಯವಿಟ್ಟು ಅದೊಂದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಇದೊಂದು ವ್ಯವಸ್ಥೆ ಆಗಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ.